ನಮಸ್ಕಾರ, ಮಿರರ್ ಕನ್ನಡಕ್ಕೆ ಸ್ವಾಗತ. ನಾನು ದರ್ಶನ್ ಆರಾಧ್ಯ. ಬಹಳ ದಿನಗಳ ನಂತರ ಡಾಲಿ ಧನಂಜಯ ಅವರನ್ನ ಮತ್ತೆ ಅವರ ಟಗರು ಲುಕ್ನಲ್ಲಿ ನೋಡುವಂಥ ಒಂದು ಭಾಗ್ಯ ಅವರ ಅಭಿಮಾನಿಗಳಿಗೆ ಸಿಕ್ಕಿದೆ. ಡಾಲಿ ಧನಂಜಯ ಅವರ ಅಭಿಮಾನಿಗಳು ಅಂತ ಹೇಳುವಾಗ ಬಹಳ ಖುಷಿಯಾಗುತ್ತೆ. ಯಾಕೆ ಅಂತಂದರೆ ಡಾಲಿ ಧನಂಜಯ ಅವರಿಗೆ ಸೀಮಿತ ಅಭಿಮಾನಿಗಳಲ್ಲ, ಅವ್ರದ್ದೊಂಥರ ಹೆಂಗೆ ಕನ್ನಡದಲ್ಲಿ ಅಂತಂದರೆ ಎಲ್ಲರ ಅಭಿಮಾನಿಗಳು ಕೂಡ ಡಾಲಿ ಧನಂಜಯ ಅವರನ್ನು ನೋಡಿದ್ರೆ ನಮ್ಮ ಕನ್ನಡದ ಪ್ರತಿಭೆ ಅಂತ ಇಷ್ಟಪಡ್ತಾರೆ. ಅಂಥ ಒಂದು ಪ್ರತಿಭೆ, ಅಂತ ಎಲ್ಲರ ಜೊತೆನೂ ಚೆನ್ನಾಗಿರುವಂಥ ಒಬ್ಬ ಮನುಷ್ಯ ಡಾಲಿ ಧನಂಜಯ ಅವರು. ಹೀಗಾಗಿ ಅವ್ರ ಬಗ್ಗೆ ಹೇಳುವಾಗ ಒಂಥರ ನಮ್ಮ ಕನ್ನಡದ ಪ್ರತಿಭೆ ಬೇರೆ ಬೇರೆ ಭಾಷೆಗಳಲ್ಲಿ ಮಿಂಚ್ತಾ ಇದ್ದಾರೆ ಅನ್ನುವಂಥ ಒಂದು ಕಾನ್ಶಿಯಸ್ ಇಂದ ಮಾತಾಡಬೇಕಾಗತ್ತೆ. ಡಾಲಿ ಧನಂಜಯ ಅವರು ಕನ್ನಡದಲ್ಲಿ ಮತ್ತೊಂದು ಅದ್ಭುತವಾದಂಥ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಅಣ್ಣ ಫ್ರಮ್ ಮೆಕ್ಸಿಕೋ ಅಂತೇಳಿ. ಇದನ್ನ ಕೇಳಿದಾಗಲೇ ಬಹಳ ವಿಚಿತ್ರ ಮತ್ತೆ ಬಹಳ ವಿಶೇಷವಾದಂಥ ಒಂದು ಟೈಟ್ಲು ಅಂತ ಅನಿಸಿತ್ತು. ಇವತ್ತು ಈ ಸಿನಿಮಾದ ಅಫಿಷಿಯಲ್ ಟೀಸರ್ ಆನಂದ್ ಆಡಿಯೋಸ್ ಅಲ್ಲಿ ರಿಲೀಸ್ ಆಗಿದೆ. ದಯವಿಟ್ಟು ಒಂದ್ಸಲ ಆ ಟೀಸರ್ನ ನೋಡಿ. ನಾನು ಆ ಟೀಸರ್ನ ನೋಡಿದೆ, ಅದ್ರ ಬಗ್ಗೆ ನನ್ನ ಅಭಿಪ್ರಾಯವನ್ನು ಹಂಚ್ಕೊಳ್ಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಡಾಲಿ ಧನಂಜಯ ಅವ್ರನ್ನ ನಾವು ಯಾವ ಒಂದು ಪಾತ್ರದಲ್ಲಿ ಇಷ್ಟಪಟ್ಟಿದ್ವಲ್ಲ, ಈ ಟಗರುನಲ್ಲಿ ಅವ್ರದ್ದು ಪಾತ್ರ ಏನಿದೆ, ಡಾಲಿ ಪಾತ್ರ, ಆ ಡಾಲಿ ಪಾತ್ರದ ಸತ್ವ ಏನಿದೆ, ಅದೇ ರೀತಿಯಾದಂತಹ ಅದೇ ಸತ್ವವನ್ನು ಒಳಗೊಂಡಿರುವಂತಹ ಇನ್ನೊಂದು ಪಾತ್ರವನ್ನು ಅವರು ಸೃಷ್ಟಿ ಮಾಡಿದ್ದಾರೆ. ಆ ಪಾತ್ರವೇ ಅಣ್ಣ. ನಾನು ಅಣ್ಣ ಅಂದರೆ ಏನಕ್ಕೆ ಇಟ್ಟಿರಬಹುದು ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಬಹುಶಃ ಈ ಟೀಸರ್ ನೋಡಿದ್ಮೇಲೆ ನನಗನ್ನಿಸ್ತು ಆ ಅಣ್ಣ ಅನ್ನೋದು ಆ ಕ್ಯಾರೆಕ್ಟರ್ ಹೆಸರು. ಅಣ್ಣ ಫ್ರಮ್ ಮೆಕ್ಸಿಕೋ ಅನ್ನುವಂಥ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ ಹೆಸರೇ ಅಣ್ಣ ಅಂತ ಅನ್ಸುತ್ತೆ. ಯಾಕಂದರೆ ಆ ಒಂದು ಟೀಸರಲ್ಲಿ ಬರುವಂತಹ ವಿಲನ್ ಏನು ಪಾತ್ರಧಾರಿಗಳಿದ್ದಾರೆ ಅವರು ಅಣ್ಣ ಅಂತಾನೆ ಕರಿತಿರ್ತಾರೆ. ಮತ್ತೆ ಇಲ್ಲಿ ಬಹಳ ಗಮನಿಸಬೇಕಾದಂಥ ವಿಷಯ ಅಂದರೆ ಈ ಟೀಸರ್ನಲ್ಲಿ ಒಂದು ಕಾರ್ ಚೇಸಿಂಗ್ ದೃಶ್ಯ ಬರುತ್ತೆ. ಅದನ್ನು ತಾಂತ್ರಿಕವಾಗಿ ಅದೆಷ್ಟು ಮುಂದುವರೆದು ಮಾಡಿದ್ದಾರೆ ಅಂತ ನೀವು ಆ ಟೀಸರ್ ನೋಡಿದ್ರೆ ಅರ್ಥ ಆಗುತ್ತೆ. ಯಾಕಂದರೆ KGF 2 ಒಂದು ಕಾರ್ ಚೇಸ್ ಮಾಡುವಂಥ ಒಂದು ದೃಶ್ಯ ಇದೆ. ಆ ದೃಶ್ಯವನ್ನು ಇಲ್ಲಿ ನಮ್ಮ ನೈಸ್ ರೋಡ್ನಲ್ಲಿ ಶೂಟ್ ಮಾಡಿ, ಅಂದರೆ ಗ್ರೀನ್ ಪೇಂಟ್ ಮಾಡಿ, ಗ್ರೀನ್ ಮ್ಯಾಟ್ ಹಾಕಿ ನೈಸ್ ರೋಡ್ನಲ್ಲಿ ಶೂಟ್ ಮಾಡಿ ಅದನ್ನು VFX ಮಾಡಿಸಿದ್ರು. ಅದು ಎಷ್ಟೊಂದು ಅದ್ಭುತವಾಗಿ ಬಂದಿದೆ ಅಂತಂದರೆ ಅದನ್ನು ಪ್ರತಿ ಸಲ ನೋಡುವಾಗ ಬಹಳ ಫ್ರೇಮ್ ಟು ಫ್ರೇಮ್ ಗಮನಿಸ್ತೀನಿ. ಅಂಥ ಒಂದು ಕ್ವಾಲಿಟಿಯನ್ನು ಅಣ್ಣ ಫ್ರಮ್ ಮೆಕ್ಸಿಕೋದಲ್ಲಿ ಕೊಟ್ಟಿದ್ದಾರೆ. ಅದು ಹೇಗೆ ಶೂಟ್ ಮಾಡಿದ್ರು ಏನು ಅನ್ನೋದು ಗೊತ್ತಿಲ್ಲ, ಅದನ್ನು ಮುಂದೆ ಚಿತ್ರತಂಡ ಹಂಚ್ಕೋಬಹುದು. ಬಹಳ ಅದ್ಭುತವಾದಂಥ ಒಂದು ಸೀನನ್ನು ಸೃಷ್ಟಿ ಮಾಡಿದ್ದಾರೆ. ಮತ್ತು ಬಹಳ ಈ ಶಂಕರ್ ಗುರು ಅವರ ನಿರ್ದೇಶನ ಏನಿದೆಯಲ್ಲ, ಇದರಲ್ಲಿ ನಾವು ಗಮನಿಸಬೇಕಾಗಿರುವಂಥ ಬಹಳ ಅಂಶಗಳಿರುತ್ತೆ. ಅವರು ನೇರವಾಗಿ ಹೇಳೋದೊಂದಾದರೆ ಅದನ್ನು ದೃಶ್ಯಗಳ ಮೂಲಕ ಕಟ್ಟಿಕೊಡುವಂತಹ ಒಂದು ಉಪಮೆಗಳು ಬೇರೆ ಬೇರೆ ಇರುತ್ತೆ. ಅಂಥ ಒಂದು ಉಪಮೆ, ಅಂಥ ಒಂದು ಮೆಟಾಫರ್ನ ಅವರು ಕೋಳಿಯ ಕಾಲಿಗೆ ಒಂದು ಕತ್ತಿಯನ್ನು, ಅಂದರೆ ಲಾಂಗನ್ನು ಕಟ್ಟಿ, ಮಚ್ಚು ಕಟ್ಟಿ ಆ ಕೋಳಿ ಅದನ್ನು ಎಳ್ಕೊಂಡು ಬರುತ್ತೆ. ಅದರ ಹಿಂದೆ ಡಾಲಿ ಧನಂಜಯ ಅವರು ಬರ್ತಾರೆ. ಇಂಥ ಅದ್ಭುತವಾದಂಥ ಕ್ರಿಯೇಷನ್ಗಳನ್ನು ಶಂಕರ್ ಗುರು ಅವರು ಮಾಡ್ತಾರೆ. ಶಂಕರ್ ಗುರು ಅವರ ನಿರ್ದೇಶನ ಅಂತಂದಾಗ ನಾವು ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಅದ್ಭುತವಾದಂಥ ರೈಟಿಂಗನ್ನು ಅದರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಅದು ಈ ಒಂದು ಸಿನಿಮಾದಲ್ಲಿ ಟೀಸರ್ನಲ್ಲೂ ಕೂಡ ಕಾಣಿಸುತ್ತೆ. ಇನ್ನು ಸಿನಿಮಾದಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡಿದ್ರೆ, ನಾನು ಸಿನಿಮಾ ಬಗ್ಗೆ ಡೀಟೇಲ್ಸ್ ಓದುವಾಗ ಅಲ್ಲಿ ರೀಶ್ಮಾ ನಾನಯ್ಯ ಇರ್ಬೋದು, ಮತ್ತು ಪೋಷಕ ಪಾತ್ರದಲ್ಲಿ ಉಮಾಶ್ರೀ ಅವರು ಇರ್ಬೋದು, ರಂಗಾಯಣ ರಘು ಅವರು, ಸಾಧು ಕೋಕಿಲ ಅವರು, ಅದರ ಜೊತೆಗೆ ಇನ್ನು ನಾಗಭೂಷಣ್ ಅವರಂತೂ ಇದ್ದೇ ಇರ್ತಾರೆ. ಈ ಥರ ಬಹಳಷ್ಟು ತಾರಾಗಣಗಳನ್ನು ಒಳಗೊಂಡಿರುವಂತಹ ಒಂದು ಪ್ರೇಕ್ಷಕರಿಗೆ, ಕನ್ನಡ ಪ್ರೇಕ್ಷಕರಿಗೆ ರಸದೌತಣ. ಇನ್ನು ಕನ್ನಡ ಅಂತ ಹೇಳುವಾಗ ಏನು ಗಮನಿಸ್ಬೇಕಂತಂದರೆ, ಡಾಲಿ ಧನಂಜಯ ಅವರ ಪ್ರತಿ ಸಿನಿಮಾದಲ್ಲೂ ಕನ್ನಡ ಮತ್ತು ಈ ಕನ್ನಡ ಮಣ್ಣಿನ ಸತ್ವ ಇದನ್ನು ತುಂಬಿರ್ತಾರೆ. ಈ ಸಲ ಇದರಲ್ಲಿ ಯಾಕೆ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ, ಈ ಹಿಂದೆನೂ ಶಂಕರ್ ಗುರು ಅವರು ಆ ಥರದ್ದು ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ನೋಡಿ, ಡಾಲಿ ಧನಂಜಯ ಅವರ ಎಂಟ್ರಿಯಲ್ಲೇ ಅವರ ಕೊರಳಲ್ಲಿ ಒಂದು ಕರ್ನಾಟಕ ಮ್ಯಾಪ್ನ ಒಂದು ಡಾಲರನ್ನು ಹಾಕಿರ್ತಾರೆ. ಅದನ್ನು ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ. ನೀವು ಆ ಟೀಸರ್ನ ಒಂದ್ಸಲ ನೋಡಿ, ಯೂಟ್ಯೂಬಲ್ಲಿದೆ ಟೀಸರ್, ನೀವು ಆ ಟೀಸರ್ನ ನೋಡಿ ಅದಾದಮೇಲೆ ನೀವೇ ಅದನ್ನು ಏನು ಅಂತ ಕಮೆಂಟ್ ಮಾಡಬಹುದು. ಜೊತೆಗೆ ಈ ಇಡೀ ಇದರಲ್ಲಿ ಟೆಕ್ನಿಕಲಿ ರಿಚ್ ಆಗಿದ್ದಾರೆ. ಮತ್ತು ಇನ್ನೊಂದು ಗಮನಿಸಬೇಕಾಗಿರೋದನ್ನು ಮ್ಯೂಸಿಕ್ ಬಹಳ ಅದ್ಭುತ. ನೀವು ವಾಸುಕಿ ವೈಭವ್ ಅವರ ಮ್ಯೂಸಿಕ್ ಬಗ್ಗೆ ಏನೇನು ನಾವು ಹೇಳೋದೇ ಬೇಡ, ಅದು ಬಹಳ ಅದ್ಭುತವಾಗೇ ಇರುತ್ತೆ ಯಾವಾಗಲೂ. ಅಂಥ ಒಂದು ಒಳ್ಳೆ ಟೀಮು ಮತ್ತು ಐರಾ ಫಿಲ್ಮ್ಸ್ ಅನ್ನುವಂಥ ಒಂದು ಒಳ್ಳೆ ಬ್ಯಾನರ್ನಲ್ಲಿ ಈ ಸಿನಿಮಾ ಬರ್ತಾ ಇದೆ. ಸಿನಿಮಾಗೋಸ್ಕರ ನಾನಂತೂ ಕಾಯ್ತಾ ಇದ್ದೀನಿ, ನೋಡೋಣ ಹೇಗಿರುತ್ತೆ ಅಂಥೇಳಿ. ಈಗ ಸದ್ಯಕ್ಕೆ ಟೀಸರ್ ಬಂದಿದೆ, ಅದಕ್ಕೆ ಟೀಸರ್ ನೋಡಿನೇ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಒಂದು ವಿಡಿಯೋ ಮಾಡಿದೆ. ನಿಮಗೇನು ಅನ್ನಿಸ್ತು ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು. ಆ ಟೀಸರ್ ನೋಡಿ ಅಲ್ಲೇ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಮತ್ತು ಈ ಸಿನಿಮಾವನ್ನು ವೆಯ್ಟ್ ಮಾಡಿ ಚಿತ್ರಮಂದಿರದಲ್ಲಿಯೇ ಈ ಸಿನಿಮಾವನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ. ನಮಸ್ಕಾರ.